ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೆ. ನೀಡಿದ ಶರಣು ಎಣಲು ಈಗಲು ಒಲಿದು ಬರುವ ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಬಾಳನು ಬೆಳಕಾಗಿಸು. ಹೇ ಶಾರದೆ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಸಿದಂಥ ಆತ್ಮೀಯರಾದಂಥ ಮೆಂಡಿಗೆರೆ ಸರ್ ಅವರಿಗೆ ನಮಸ್ಕಾರ ಅಂತ ತಿಳಿಸ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ, ಗುರುಗಳಿಗೆ, ಗುರುಮಾತೆಯರಿಗೆ ನನ್ನ ನಮಸ್ಕಾರ ಅಂತ ತಿಳಿಸ್ತಾ, ವಿದ್ಯಾರ್ಥಿನಿಯರೇ, ಟೆಕ್ನಿಷಿಯನ್ ಅಂತ ನಿಮಗೆ ತಗೋತಾರೆ, ಅದಕ್ಕೂ ಅವಕಾಶ ಐತಿ. ಆಮೇಲೆ SSLC ಆದಮೇಲೆ PUC ಹೋಗಿರಲ್ಲ, PUC ಆದಮೇಲೆ ಸಾಕಷ್ಟು ನಿಮ್ಗೆ ಜಾಬ್ ಅಪರ್ಚುನಿಟಿ ಅದಾವೆ. ನೀವು ಸೈನ್ಸ್ ಮಾಡ್ರಿ, ಕಾಮರ್ಸ್ ಮಾಡ್ರಿ, ಆರ್ಟ್ಸ್ ಮಾಡ್ರಿ, ಮಾಡಿದ ಮೇಲೆ ಅಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ನಿಮಗೆ ಹುದ್ದೆಗಳು ಸಿಗ್ತಾವೆ. ನೀವು SSLC ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಗ್ನಿವೀರ್ ಸಿಲೆಕ್ಷನ್ಗೆ ಹೋಗ್ಬೋದು, ಅಗ್ನಿವೀರ್ಗೆ ಹೋಗ್ಬೋದು. ಹಾಗೆಯೇ ರೈಲ್ವೆ ಇಲಾಖೆಯಲ್ಲಿ ಕೆಲವು D ದರ್ಜೆ ಹುದ್ದೆಗಳು ಸಿಗ್ತಾವೆ, ಅಲ್ಲಿ ಕೂಡ ನಿಮ್ಗೆ ಅವಕಾಶ ಐತಿ, ಅಲ್ಲಿ ಕೂಡ ಪ್ರಯತ್ನ ಮಾಡಬಹುದು. ಆಮೇಲೆ ಕೇಂದ್ರ ಸರ್ಕಾರದೊಳಗೆ SSC ಅಂತ ಒಂದೈತಿ, ಸಿಲೆಕ್ಷನ್ ಬೋರ್ಡ್, ಅದು ಸ್ಟಾಫ್ ಸಿಲೆಕ್ಷನ್ ಕಮಿಷನ್ ಅಂತ ಹೇಳಿ. ಅವ್ರು ಅವಾಗವಾಗ ಯಾವ್ಯಾವ ಹುದ್ದೆಗಳು ಖಾಲಿ ಅದಾವ ಅಂತೇಳಿ ನಿಮಗೆ ಮಾಹಿತಿ ಬಿಡ್ತಿರ್ತಾರೆ, ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ PUC ಮುಗಿದ ಮೇಲೆ ನಮಗೆ ರಾಜ್ಯ ಸರ್ಕಾರದಲ್ಲಿ ತಗೊಳ್ಳೋದಾದ್ರೆ ಹೆಚ್ಚಾನ ಹೆಚ್ಚು ಯಾವ ಬರ್ತಾವಪ್ಪ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಬರ್ತಾವ. ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು, ಹೌದ್ರಿ, ಪೊಲೀಸ್ ಕಾನ್ಸ್ಟೇಬಲ್. ಅಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಇರ್ತೈತಿ, ಆಮೇಲೆ ಎಕ್ಸಾಮ್ ಇರ್ತೈತಿ. ಎರಡು ನೀವು ಸಿಲೆಕ್ಷನ್ ಆದ್ರೆ ಅಂದ್ರೆ ನೀವಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಹುದು. ಜಿಲ್ಲಾ ಮಟ್ಟದಾಗ ಅದನ್ನ ಆಯ್ಕೆ ಮಾಡ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿ ಹಾಕ್ಬೋದು, ನೀವು ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಅಷ್ಟಂತಿಲ್ಲ, ಯಾವುದೇ ಜಿಲ್ಲೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ ಅದ್ರೊಳಗನ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರ್ತಾವ, ಆಮೇಲೆ ಫಾರೆಸ್ಟ್ ಗಾರ್ಡ್ ಅಂತ ಬರ್ತಾವ, ಎಕ್ಸೈಸ್ ಗಾರ್ಡ್ ಅಂತ ಬರ್ತಾವ. ಹೀಗೆ ಬೇರೆ 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 ಇಲಾಖೆಗಳಲ್ಲಿ ಹುದ್ದೆಗಳು ಸಿಗ್ತಾವ. ಇನ್ನು ಅದನ್ನ ಬಿಟ್ರೆ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ದಲ್ಲಿ ತಲಾಟೆ ಅಂತ ಕರಿತಿರಲ್ಲ ನೀವು, ಈಗ ವಿಲೇಜ್ ಅಕೌಂಟೆಂಟ್ ಇತ್ತು ಮೊದಲ, ಮತ್ತದ ಅದನ್ನ ಚೇಂಜ್ ಮಾಡ್ಯಾರ, ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಮಾಡ್ಯಾರ, ಅಲ್ಲಿ ಕೂಡ ನೀವು ಪ್ರಯತ್ನ ಮಾಡಬಹುದು, ಹೌದ್ರೆ. ಹೀಗೆ ಸಾಕಷ್ಟು. ಆಮೇಲೆ ಪಂಚಾಯತ್ ರಾಜ್ ಒಳಗೆ SDA ಹುದ್ದೆಗಳು ಸಿಗ್ತಾವ. ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ SDA ಹುದ್ದೆಗಳಿಗಾಗಿ ಪರೀಕ್ಷೆ ಮಾಡ್ತಾರೆ, ಮತ್ತೆ CT ಎಕ್ಸಾಮ್ ಇರ್ತಾವಲ್ಲಿ, ಮತ್ತೆ ನೀವು ಅದಕ್ಕೆ ನೀವು ಬರಿಬಹುದು. ಆಮೇಲೆ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಕೂಡ ಸಾಕಷ್ಟು PUC ಮೇಲೆ ಅದಾವ. ಪೋಸ್ಟ್ ಆಫೀಸ್ ಇರ್ಬೋದು, ಆಮೇಲೆ ಡಿಫೆನ್ಸ್ ಫೋರ್ಸ್ ಆಗಿರ್ಬೋದು, ಅಲ್ಲಿ ಕೂಡ ಕೇಂದ್ರ ಮೀಸಲು ಪಡೆ ಅಂತ ಇರ್ತೈತಿ. ಆಮೇಲೆ ಮಿಲಿಟರಿ ಒಳಗಿರ್ಬೋದು, ಮಿಲಿಟರಿ ಅಂತಂದ್ರೆ ಮತ್ತಲ್ಲಿ ಮಿಲಿಟರಿ ಮಿಲಿಟರಿ ಒಳಗೆ ಡಿಫೆನ್ಸ್ ಫೋರ್ಸ್ನಾಗ ಮಿಲಿಟರಿ ಅಂದ್ರೆ ಭೂಸೇನೆ. ಆಮೇಲೆ ಏರ್ಫೋರ್ಸ್ನಾಗೂ ಸಿಗ್ತೈತಿ. ನೀವು ಆರ್ಟ್ಸ್ ಮಾಡಿದ್ರೆ ಏರ್ಫೋರ್ಸ್ನಾಗ ಹೋಗ್ಬೋದು, ಸೈನ್ಸ್ ಮಾಡಿದ್ರೆ ಹೋಗ್ಬೋದು. ಆರ್ಟ್ಸ್ ಮಾಡಿದ್ರೆ ಹೆಂಗೆ ಹೋಗ್ಬೋದು, ಅಲ್ಲೇ ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಇರ್ತಾವ. ಆ ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದ ಸಿಲೆಕ್ಷನ್ ಆಗಿ ಹೋಗೋ ಅವಕಾಶ ಐತಿ. ಹಾಗೇನೆ ಸೈನ್ಸ್ ಮಾಡಿದ್ರೆ ಅಂದ್ರೆ ಟೆಕ್ನಿಕಲ್ ಪೋಸ್ಟಿಗೆ ತಗೋತಾರೆ ನಿಮ್ಮನ್ನ. ಇನ್ನು ನೇವಿ ಅಂತ ಬರ್ತೈತಲ್ಲ, ನೇವಿ ಅಂದ್ರೆ ನೌಕಾದಳ, ನೌಕಾದಳದಾಗೂ ನಿಮ್ಗೆ ಅವಕಾಶ ಇರ್ತಾವ. ಆರ್ಟ್ಸ್ದವ್ರಿಗೆ ಅವಕಾಶ ಇರ್ತೈತಿ, ಮತ್ತೆ ಸೈನ್ಸ್ದವ್ರಿಗೆ ಅವಕಾಶ ಐತಿ. ಆರ್ಟ್ಸ್ದವ್ರಿಗೆ ಅವಕಾಶ ನೋಡು, ಕಾಮರ್ಸ್ದವ್ರಿಗೆ ಇಲ್ಲೇನ್ರಿ, ಕಾಮರ್ಸ್ದವ್ರಿಗೆ ಐತಿ. ಆರ್ಟ್ಸ್ ಅಂದ್ರೆ ಕಾಮರ್ಸ್ ಕೂಡ ಇದ್ದಂಗ ತಿಳ್ಕೊಂಡ್ಬಿಡುದು. ಇಬ್ಬರಿಗೆ ಅವಕಾಶ ಐತಿ, ಹೌದ್ರೆ. ಸೈನ್ಸ್ದವ್ರಿಗೆ ಸಪರೇಟ್ ಟೆಕ್ನಿಕಲ್ ಪೋಸ್ಟ್ ಬರ್ತಾವ. ಹೀಗೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿಮ್ಗೆ SSLC PUC ಮೇಲೆ ಏನ್ ಸಿಗ್ತಾವ್ರಿ, ಜಾಬ್ ಅಪರ್ಚುನಿಟೀಸ್ ಸಿಗ್ತಾವ, ಹೌದಾ. ನಾವೇನ್ ಹೇಳ್ತಿಲ್ಲ ವಾಟ್ ಆಫ್ಟರ್ SSLC ಅಂತ. ಯಾಕೆ SSLC ಆದ ತಕ್ಷಣ ಸಿಗುವಂತ ಅವಕಾಶಗಳು ಬಹಳ ಕಡಿಮೆ ಅದಾವ. ಅದಕ್ಕೆ ನೀವು ಎಲ್ಲೆಲ್ಲ ಹೋಗ್ಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಅದ್ರ ಮೇಲೆ ಹೆಚ್ಚು ಜಾಬ್ ಅಪರ್ಚುನಿಟಿ ನೀವು ಸಿಗಬಹುದು. ಆದ್ರೆ ಸರ್ ನಾವೆಲ್ಲ ಹೇಳ್ತಿರ್ತೀವಿ ಏನಂದ್ರೆ SSLC ಆದ್ಮೇಲೆ ಸೈನ್ಸ್ ಮಾಡಿದ್ರೆ ಶಾನೆ ಬಹಳ ಅವಕಾಶ ಅದಾವು, ಹಂಗೇನ್ ಇರುವುದಿಲ್ಲ. ಕಾಮರ್ಸ್ ಮಾಡಿದ್ರು ಸಾಕಷ್ಟು ಅವಕಾಶ ಅದಾವ, ಹೌದ್ರಿ. ಮೂರು ಯಾವುದೇ ತಗೋಬಹುದು, ನೀವು ಬೇಕಾದಷ್ಟು ಅವಕಾಶ ಇರ್ತಾವ. ಇಮೇಲೆ PUC ಮುಗಿಸಿದ ಮೇಲೆ ಡಿಗ್ರಿ ಕಲಿಲಿಕ್ಕೆ ಅವಕಾಶ ಐತಿ. ಸೈನ್ಸ್ ಮಾಡಿದ್ರೆ ಏನ್ ಕಲಿಬಹುದ್ರಿ, BSc ಕಲಿಬಹುದು, ಇಂಜಿನಿಯರಿಂಗ್ ಕಲಿಬಹುದು, ಮೆಡಿಕಲ್ ಕಲಿಬಹುದು, ವೆಟರ್ನರಿ ಕಲಿಬಹುದು, ಹೌದ್ರೆ. ವೆಟರ್ನರಿ ಕಲಿಬಹುದು, BCA ಕಲಿಬಹುದು,
BC ಅಂತ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರ್ತಾವ, BCA ಕಲಿಬಹುದು. ಹೀಗೆ ಬೇರೆ 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 ಕೋರ್ಸ್ಗಳಿಗೆ ನಿಮ್ಗೆ ಹೋಗಕ್ಕೆ ಅವಕಾಶ ಐತಿ. ಆರ್ಟ್ಸ್ ಕಲ್ತ್ರು BA ಕಲಿಬಹುದು, LLB ಕಲಿಬಹುದು. ಆರ್ಟ್ಸ್ ಸೈನ್ಸ್ ನಿಮಗೆ ಮತ್ತೆ ಜಾಬ್ ಆಪರ್ಚುನಿಟೀಸ್ ಸಾಕಷ್ಟು. ಪೊಲೀಸ್ ಇಲಾಖೆ ಒಳಗೆ ನೇರವಾಗಿ, ಆಮೇಲೆ PDO ಆಗಬಹುದು, ಪಂಚಾಯತ್ ರಾಜ್ ಇಲಾಖೆ ಒಳಗೆ, ಹೀಗೆ ಎಲ್ಲಾ ಇಲಾಖೆಯಲ್ಲಿ SSLC ಮೇಲೆ ಏನು ಸೆಲೆಕ್ಷನ್ ಮಾಡ್ತಾರಲ್ಲ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮತ್ತೆ ಸ್ವಂತ ಉದ್ಯೋಗ ಮಾಡಬಹುದು ನಾವು. ಆಮೇಲೆ ಬಹಳ ಇನ್ನೊಂದು ಹೇಳ್ಬೇಕಾಗಿತ್ತು ನನಗೆ, ಬಹಳಷ್ಟು ಆಕರ್ಷಣೀಯವಾದಂತಹ ಹುದ್ದೆಗಳು ಯಾವುವು ಅಂತಂದ್ರೆ ರಾಜ್ಯದೊಳಗೆ KPSC ನಡೆಸ್ತಕ್ಕಂಥ ಕ್ಲಾಸ್ 1 ಕ್ಲಾಸ್ 2 ಗವರ್ನಮೆಂಟ್ ನಾಗ ಹೋಗ್ಬೋದು, ಡೈರೆಕ್ಟ್ DYSP ಆಗಿ ಪೊಲೀಸ್ ಇಲಾಖೆಗೆ ಹೋಗ್ಬೋದು. ಹಾಗೇನೆ ಬೇರೆ ಬೇರೆ ಇಲಾಖೆಗಳಲ್ಲಿ ಹುದ್ದೆಗಳು ಸಿಗ್ತಾವೆ, ಕ್ಲಾಸ್ 1 ಕ್ಲಾಸ್ 2 ಪೋಸ್ಟ್ಗಳು ಸಿಗ್ತಾವೆ ನಿಮ್ಗೆ ಅಲ್ಲಿ. ಆಮೇಲೆ BA ಮುಗಿಸಿದ ಮೇಲೆ, BSc ಮುಗಿಸಿದ ಮೇಲೆ ನೀವು B.Ed ಮಾಡ್ಬೋದು, ಹೈಸ್ಕೂಲ್ ಟೀಚರ್ಸ್ ಆಗ್ಬೋದು. ಮತ್ತೆ ನೇರವಾಗಿ ಈ ನಮ್ಮ ಸರಾಗಿರಲ್ಲ KES ಅಂತ ಎಕ್ಸಾಮ್ ಇರ್ತೈತೆ, ಅಲ್ಲಿ ಬರೋದ ನೇರವಾಗಿ ಹೈಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಕೂಡ ನೀವು ನೇರವಾಗಿ ಆಯ್ಕೆ ಆಗಬಹುದು. ಹೌದ್ರಾ? ಹಿಂಗ ಎಲ್ಲಾ ಇಲಾಖೆಗಳಲ್ಲಿ ಕೂಡ ಡಿಗ್ರಿ ಮೇಲೆ ಅವಕಾಶಗಳು ಇರ್ತಾವೆ. KES ನಮ್ಮ ರಾಜ್ಯದ ಮಟ್ಟದೊಳಗೆ ಇರ್ತಾವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ನೇರವಾಗಿ KS ಒಂದೇ ಎಕ್ಸಾಮ್ ಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲಿ ಹುದ್ದೆಗಳು ನಿಮಗೆ ಸಿಗ್ತಾವೆ. ಹಾಗೇನೆ UPSC ಎಕ್ಸಾಮ್, ಕೇಂದ್ರ ಲೋಕ ಸೇವಾ ಆಯೋಗ ನಡೆಸ್ತಕ್ಕಂಥ ಪರೀಕ್ಷೆ, ಅಲ್ಲಿ ನೀವು ಅಪೇರ್ ಆದ್ರಿ ಅಂದ್ರೆ ಕೇಂದ್ರ ಸೇವೆಯಲ್ಲಿ ಕೂಡ ನಿಮಗೆ ದೊಡ್ಡ ಪೊಲೀಸ್ ಆಗಿ ಜಿಲ್ಲಾ ಮಟ್ಟದ ಅಧಿಕಾರಿ ಆಗಬಹುದು. ಹೌದ್ರೆ? ಇಷ್ಟೆಲ್ಲ ಅವಕಾಶ ಐತಿ. ಇದನ್ನು ಹೊರತುಪಡಿಸಿದ್ರೆ ನಮಗೆ ಯಾವುದೋ ನೌಕರಿ ಬೇಡಪ್ಪ, ನಾವು ಸ್ವಂತ ಉದ್ಯೋಗ ಮಾಡ್ತೀವಿ ಅಂದ್ರೂ ಕೂಡ ಸಾಕಷ್ಟು ಅವಕಾಶ ಐತಿ. ನೀವು SSLC ಪಾಸ್ ಆದ್ರಿ ಅಂದ್ರೆ ಸಾಕಷ್ಟು ಇವತ್ತು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸಿನ ನೆರವು ಕೊಡ್ತಾರೆ. ನಿಮ್ಗೆ ಹಣಕಾಸಿನ ನೆರವು ಕೊಡ್ತಾರೆ. ಆ ನೆರವು ಇಟ್ಟುಕೊಂಡು ನಾವು ಸ್ವಂತ ಉದ್ಯೋಗವನ್ನ ಆರಂಭಿಸಬಹುದು, ಯಶಸ್ಸನ್ನ ಸಾಧಿಸಬಹುದು. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಏನ್ ಮಾಡಬಾರ್ದು, ಡಿಪ್ರೆಸ್ ಆಗಬಾರ್ದು. ಹೌದ್ರಿ? ಡಿಪ್ರೆಸ್ ಆಗಬಾರ್ದು. ಯಾವ ತನ್ನ ವೃತ್ತಿಯ ಬಗ್ಗೆ ಗೌರವವನ್ನು ಹೊಂದ್ಕೊಂಡಿರ್ತಾನೋ ಆ ವೃತ್ತಿ ಬಹಳ ಶ್ರೇಷ್ಠ ಆಗ್ತದೆ. ಅದು ಚಹಾ ಮಾಡೋದ್ರಿಂದ ಹಿಡ್ಕೊಂಡಿರ್ಬೋದು. ಇವತ್ತು ಚಹಾ ಮಾರುವಂತ ವ್ಯಕ್ತಿ ನಮ್ಮ ಇಡೀ ದೇಶದ ಪ್ರಧಾನಮಂತ್ರಿ ಆದರು ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಹಂಗ ಪೇಪರ್ ಮಾರುವಂತ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆದ್ರು ಅನ್ನುವಂಥದ್ದನ್ನು ಕೂಡ ಹೇಳ್ತೀವಿ. ಇದನ್ನೆಲ್ಲ ನೋಡಿದಾಗ ಅದು ಏನ್ ಕಾರಣ ಅಂದ್ರೆ ಅವರು ತಮ್ಮ ವೃತ್ತಿಯ ಬಗ್ಗೆ, ತಮ್ಮ ಕೆಲಸದ ಬಗ್ಗೆ ಇರ್ತಕ್ಕಂಥ ನಿಷ್ಠೆ, ಶ್ರದ್ಧೆ ಇದ್ರೆ ಮಾತ್ರ ನಾವು ಏನನ್ನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳಿದರು. ಸರ್ ಪ್ರತಿಯೊಂದು ಹೇಳ್ತಿದ್ರು, ಹೇಳಿದ ತಕ್ಷಣ ಅದಕ್ಕೊಂದು ನಿದರ್ಶನ ಕೊಡ್ತಿದ್ರು. ಎಂಥ ದೃಷ್ಟಾಂತಗಳನ್ನ ಕೊಡ್ತಿದ್ರು ಅಂದ್ರೆ ಬಹುಶಃ ನಮ್ಗೆ ಆ ದೃಷ್ಟಾಂತಗಳ ನೆನಪುಳಿದು ಆದ್ರೆ ಅವರು ಇದಕ್ಕಿಂತ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾವುಗಳು ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಯಾವ ಅಂಗಡಿ ಇಟ್ಟಿಯಪ್ಪ ಇದನ್ನ? ನ್ಯಾಯ ಬೆಲೆ ಅಂಗಡಿಯನ್ನ ಇಟ್ಟಿಯಾ? ಯಾವ ಅಂಗಡಿ ಇಟ್ಟಿಯಪ್ಪ ನೀನ? ಕಿರಾಣಿ ಅಂಗಡಿಯ ವ್ಯಾಪಾರಿಯಾಗಿಯಾ? ಏನ್ ಅಂಗಡಿ ಇಟ್ಟಿಯಪ್ಪ ನೀನ? ಈ ಗಿಡಗಳ ರೇಟನ್ನ ಫಿಕ್ಸ್ ಮಾಡಿಯಾ? ಗಿಡಗಳ ಮರಗಳ ವ್ಯಾಪಾರಿ ನೀನು? ಸರಿಯಪ್ಪ.
ಸರಿ ಮೇಡಮ್. ಇದನ್ನ ಏನು ಅಂಗಡಿ ಇಟ್ಟಿಯಪ್ಪ? ಇದನ್ನ ತರಕಾರಿ ಅಂಗಡಿ ಇಟ್ಟಿಯಾ? ಇವುಗಳಿಗೆ ರೇಟನ್ನು ಫಿಕ್ಸ್ ಮಾಡಿಯಾ ಅಲ್ವಾ? ಹೆಂಗೆ ತರಕಾರಿ ಹೆಂಗೆ ಇದೆ? ಬದನೆಕಾಯಿ ಹೆಂಗೆ? ಹಾಂ, ಮತ್ತೆ ಈರುಳ್ಳಿ ಅದು 35 ರೂಪಾಯಾ? ನಿಂಬೆಹಣ್ಣು ಹೆಂಗೆ? ಹೌದಾ? ಹಾಂ ಹಾಂ ಹಾಂ, ಸರಿಯಪ್ಪ ಸರಿ. ಏನು ಅಂಗಡಿ ಇಟ್ಟಿಯಪ್ಪ ನೀನ? ಹಣ್ಣಿನ ವ್ಯಾಪಾರಿನ? ಹಾಂ, ಬಾಳೆಹಣ್ಣು ಹೆಂಗೆ ಡಜನ್ ಇದು? 90 ರೂಪಾಯಿ ಡಜನ್ನ? ಕೆ ಜಿನ? ಡಜನ್ನ? ಮತ್ತು ಇದು ಚಿಕ್ಕು ಹಣ್ಣು ಹೆಂಗೆ? 75 ರೂಪಾಯಿ ಕೆ ಜಿನ? ಡಜನ್ನ? ಕೆ ಜಿನ? ಸರಿಯಪ್ಪ. ಏನು ಅಂಗಡಿ ಇಟ್ಟಿಯಮ್ಮ ಇದು? ಹೂವಿನ ವ್ಯಾಪಾರಿ ಅಂಗಡಿ ಇಟ್ಟಿಯಾ? ಹೆಂಗೆ ಹೂವು ಹೆಂಗೆ ಮಾಡ್ತೀಯಾ? 5 ರೂಪಾಯಿಗೊಂದು ಗುಲಾಬಿ ಹೂವನ? ಮತ್ತೆ ಉಳ್ದವು ಅದೇ ರೀತಿ ಇದನ್ನ ಮಾಡ್ತೀಯಾ? ಓಹೋ, ಅದು ಕಟ್ಕೊಂಡಿದೀಯಾ? ಸರಿ ಅಮ್ಮ, ಸರಿ. ಸರಿ ಅಮ್ಮ, ಏನು ಅಂಗಡಿ ಇಟ್ಕೊಂಡ್ರಿ ಅಮ್ಮ ನೀನ? ಹಣ್ಣು ಮತ್ತು ಸೌತೆಕಾಯಿ ತರಕಾರಿ ಇಟ್ಟಿದ್ಯಾ? ಹೆಂಗೆ ಹಣ್ಣು ಹೆಂಗೆ? 60 ರೂಪಾಯಿ ಇದಕ್ಕೆ ಕೆ ಜಿ ಗಟ್ಲೆ ಇಟ್ಟಿಯಾ? ಸರಿ ಅಮ್ಮ, ಸರಿ ಸರಿ. ಹಾಂ, ನೀ ಯಾವ ವೃತ್ತಿಯಲ್ಲಿ ಆಯ್ಕೆ ಮಾಡ್ಕೊಂಡಿಯಮ್ಮ ನೀನ? ನೀವು ಡಾಕ್ಟರ್ ಆಗಿದ್ರಾ? ಏನಿದು ರೇಟ್ ಫಿಕ್ಸ್ ಮಾಡಿರಿ ಇದಕ್ಕೆ? ಓಹೋ ಹೋ, ಇಂಜೆಕ್ಷನ್ಗೆ 100 ರೂಪಾಯಿ ಅಲ್ವಾ? ಸರಿ ಅಮ್ಮ, 5 ರೂಪಾಯಿ ಕೊಡ್ತೀರಾ? ಸರಿ ಅಮ್ಮ. ಏನು ಅಂಗಡಿ ಇಟ್ಕೊಂಡಿಯಪ್ಪ ಇದನ್ನ? ಕಟಿಂಗ್ ಶಾಪಾ? ಇದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಂಡಿಯಾ ಅಲ್ವಾ? ಸರಿಯಪ್ಪ. ಏನು ರೇಟ್ ಫಿಕ್ಸ್ ಮಾಡಿಯಪ್ಪ ಇದಕ್ಕೆ? ದಾಡಿ 50, ಕಟಿಂಗು 100 ರೂಪಾಯಾ? 80. ಸರಿಯಪ್ಪ, ಸರಿ. ಏನು ವೃತ್ತಿ ಆಯ್ಕೆ ಮಾಡ್ಕೊಂಡಿಯಪ್ಪ ನೀನ? ಆಯ್ಕೊಂಡಿಯಾ? ಇಲೆಕ್ಟ್ರಿಷಿಯನ್ನಾ? ಹಾಂ 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 ಹಾಂ, ಇಲೆಕ್ಟ್ರಿಷಿಯನ್ ಒಳಗೆ ಕೂರ್ಸಿದವ? ಸರಿಯಪ್ಪ. ಹಾಂ, ಯಾವ ವೃತ್ತಿ ಆಯ್ಕೆ ಮಾಡ್ಕೊಂಡಿಯಪ್ಪ ನೀನ? ಮೆಕ್ಯಾನಿಕಲ್ಲು ಆಯ್ಕೆ ಮಾಡ್ಕೊಂಡಿಯಾ? ಏನಿದು ಮೆಕ್ಯಾನಿಕಲ್ ಆಗ್ಬೇಕಾದ್ರೆ ಏನಾಗಬೇಕು? SSLC ಪಾಸ್ ಆಗಿರ್ಬೇಕಾ? ಯಾ 3 ವರ್ಷ ಇರುತ್ತಾ? 4 ವರ್ಷ ಇರುತ್ತೆ. ಮೆಕ್ಯಾನಿಕಲ್ ಒಳಗೆ ಕೂರ್ಸಿದಾವಲ್ವಾ? ಸರಿಯಪ್ಪ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ ನೀನ? ಪ್ರಾಥಮಿಕ ಶಾಲಾ ಶಿಕ್ಷಕಿಯ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡಿರಾ? ಸರಿ. ಏನು ಮಮ್ಮ ಇದಕ್ಕೆ ಏನು ವಿದ್ಯಾರ್ಥಿ ಇದೆ? ಏನು ಓದಬೇಕು? ಹಾಂ, ಬರಿಬೇಕಲ್ವಾ? ಆವಾಗ ಟೀಚರ್ ಆಗಲಿಕ್ಕೆ ಅವಕಾಶ ಇದೆ ಅಲ್ವಾ? ಸರಿ ಅಮ್ಮ, ಸರಿ. ನೀ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ ನೀನ? ಸೈನಿಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಾ? ಸೈನಿಕ ಆಗ್ಬೇಕಾದ್ರೆ ಏನು ಮಾಡಬೇಕು? ಹಾಂ ಹಾಂ, ಸೈನಿಕ ಆಗ್ಬೋದಲ್ವಾ? ಸರಿ ಅಮ್ಮ, ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ ನೀನ? ನರ್ಸ್ ಆಗಿದೆಯಾ? ನರ್ಸ್ ಆಗ್ಬೇಕಾದ್ರೆ ಏನೇನು ಓದಿರ್ಬೇಕು? ಸರಿ ಅಮ್ಮ. ಹಾಂ ಹಾಂ, ಆಯ್ಕೆ ಆಗುತ್ತೆ. ಹಾಂ, ನರ್ಸ್ ಆಗಿ ವರ್ಕ್ ಮಾಡ್ಬೋದಲ್ವಾ? ಸರಿ ಅಮ್ಮ, ಸರಿ ಅಮ್ಮ. ನೀವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಮ್ಮ? ನೀವು ಜಿಲ್ಲಾಧಿಕಾರಿ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡಿರಾ? ಜಿಲ್ಲಾಧಿಕಾರಿ ಆಗ್ಬೇಕಾದ್ರೆ ಏನು ಓದಿರ್ಬೇಕು?
ಎಸ್ಎಸ್ಎಲ್ಸಿ ಉತ್ತೀರ್ಣ PUC ಉತ್ತೀರ್ಣ ರೀ ಯಾವುದೇ ಪದವಿ ಪಡೆದಿರಬೇಕು ರೀ IPS ನಡೆಸುವ ಪ್ರಿಲಿಯಂ ಪರೀಕ್ಷೆ ರೀ ಮುಖ್ಯ ಲಿಖಿತ ಪರೀಕ್ಷೆ ಸಂದರ್ಶನ IPS ಸಂದರ್ಶನ ಒಳಗೆ ಆಯ್ಕೆ ಆದರೆ ಆಗ್ಬೋದಲ್ವಾ? ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಅಲ್ವಾ? ಸರಿ ಅಮ್ಮ, ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ ನೀನು? ಹೈಸ್ಕೂಲ್ ಟೀಚರ್ ಆಗೋದನ್ನ ಆಯ್ಕೆ ಮಾಡ್ಕೊಂಡಿರಾ? ಏನು ಓದಿರ್ಬೇಕು? ಉತ್ತೀರ್ಣ ಆಗಿರ್ಬೇಕು ಅಲ್ವಾ? ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ ನೀನು? ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಾ? ವಕೀಲರಾಗಬೇಕಾದ್ರೆ ಏನು ಓದಿರ್ಬೇಕು? 5 ವರ್ಷದ LLB ಕಂಪ್ಲೀಟ್ ಆಗಿರ್ಬೇಕು ಅಥವಾ ಯಾವುದೇ ಪದವಿ BA ಅಥವಾ BCom ಆಗಿರ್ಬೇಕು 2 ವರ್ಷದ LLB ಕಂಪ್ಲೀಟ್ ಆಗಿರ್ಬೇಕು. ಅವಾಗ ವಕೀಲ ವೃತ್ತಿ ಮಾಡ್ಬೋದಲ್ವಾ? ಸರಿ ಅಮ್ಮ, ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಮ್ಮ ನೀವು? ಡಾಕ್ಟರ್ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಾ? ಡಾಕ್ಟರ್ ಆಗ್ಬೇಕಾದ್ರೆ ಏನು ಓದಿರ್ಬೇಕು? ಉತ್ತೀರ್ಣ ಹೊಂದಿರಬೇಕು. PUC ಮತ್ತು PCMB ವಿಷಯದೊಂದಿಗೆ ಉತ್ತೀರ್ಣ ಹೊಂದಿರಬೇಕು. 4 ವರ್ಷ ಅಂದ್ರೆ 5.5 ವರ್ಷ PC 2 BS ಮಾಡಬೇಕು. ಆಮೇಲೆ ರೋಗ ಬಯಾಲಜಿ ತಗೊಳ್ಬೇಕು. PG ನೀಟ್ ಪರೀಕ್ಷೆ ಅದ್ರೊಳಗೆ MD ಅಥವಾ MS ಅನ್ನು ಉತ್ತೀರ್ಣಗೊಳಿಸಿ ವೈದ್ಯಕೀಯ ವೃತ್ತಿಯನ್ನು ನಡೆಸ್ಬೋದಲ್ವಾ? ಸರಿ ಅಮ್ಮ. ಅಂದರೆ PCMB ಓದಿರಲೇಬೇಕು ಅಂತೀಯ ಅಲ್ವಾ? ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ? ಲಾಯರಾ? ಲಾಯರ್ ಆಗ್ಬೇಕಾದ್ರೆ ಏನು ಓದಿರ್ಬೇಕು? SSLC ಉತ್ತೀರ್ಣ ಆಗ್ಬೇಕ್ರಿ, PUC ಉತ್ತೀರ್ಣ ಆಗ್ಬೇಕ್ರಿ, 5 ವರ್ಷ LLB ಅಂದ್ರಿ 12ನೇ ಮುಗಿಯಂತೀರಿ 5 ವರ್ಷ LLB ಮಾಡ್ಬೇಕ್ರಿ. ಮತ್ತು ಯಾವುದೇ ಪದವಿ ಅಂದ್ರೆ BC ಮಾಡ್ಬೇಕ್ರಿ. ಮತ್ತು 2 ವರ್ಷ LLB ಅಂದ್ರಿ ಡಿಗ್ರಿ ಮುಗಿಯಂತೀರಿ 2 ವರ್ಷ LLB ಮಾಡ್ಬೋದಲ್ವಾ? ವಕೀಲರಾಗ್ಬೋದು ಅಲ್ವಾ? ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಮ್ಮ ನೀವು? ಇಂಜಿನಿಯರಿಂಗ್ ಮಾಡಿರಾ? ಕಂಪ್ಯೂಟರ್ ಇಟ್ಕೊಂಡಿರಾ? ಸಾಫ್ಟ್ವೇರ್ ಇಂಜಿನಿಯರಾ? ಸರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಾದ್ರೆ ಏನು ಓದಿರ್ಬೇಕಮ್ಮ? SSLC ಉತ್ತೀರ್ಣ ಆಗಿರ್ಬೇಕ್ರಿ, PUC ಆಗ ಸೈನ್ಸ್ ಮಾಡಿರ್ಬೇಕ್ರಿ, ಆಮೇಲೆ CET ಎಕ್ಸಾಮ್ ಉತ್ತೀರ್ಣ ಆಗಿರ್ಬೇಕ್ರಿ. ಅಭಿಯಂತರ 4 ವರ್ಷದ ಕೋರ್ಸ್ ಕಲಿಬೇಕಲ್ವಾ? ಆಮೇಲೆ ಇಂಜಿನಿಯರ್ ಆಗ್ಬೋದು ಅಲ್ವಾ? ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಮ್ಮ ನೀನು? ಸೈಂಟಿಸ್ಟ್ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಾ? ಓಹೋ, ಸೈಂಟಿಸ್ಟ್ ಆಗ್ಬೇಕಾದ್ರೆ ಏನು ಆಗಬೇಕು? ನಾವು ಫಸ್ಟ್ SSLC ಉತ್ತೀರ್ಣ ಆಗಿರ್ಬೇಕ್ರಿ, PUC ಆಗ ಸೈನ್ಸ್ ವಿಭಾಗವನ್ನು ತಗೊಂಡು ಅದ್ರ ಉತ್ತೀರ್ಣ ಆಗಿರ್ಬೇಕ್ರಿ, ಮತ್ತು BE ಏರೋಸ್ಪೇಸ್ ಉತ್ತೀರ್ಣ ಆಗಿರ್ಬೇಕು. ಮತ್ತು ಈಗ ಸೈಂಟಿಸ್ಟ್ ಆಗೋದು ಒಂದು ಎಕ್ಸಾಮ್ ಇರುತ್ತೆ, ಎಕ್ಸಾಮ್ದಾಗ ಆಯ್ಕೆ ಆಗಿರ್ಬೇಕು. ಅಂದಾಗ ನಾವು ಸೈನ್ಸು ಆಗಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ಬೋದಲ್ವಾ? ಸೈಂಟಿಸ್ಟು ಅಂದರೆ ಇಸ್ರೋ ಮುಂತಾದ್ರೊಳಗೆ ಸೇರ್ಬೋದಲ್ವಾ? ಸರಿ ಅಮ್ಮ, ಸರಿ ಅಮ್ಮ. ನೀವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಮ್ಮ? ದೈಹಿಕ ಶಿಕ್ಷಕರ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರಾ? ದೈಹಿಕ ಶಿಕ್ಷಕರ ಆಗ್ಬೇಕಾದ್ರೆ ಏನಾಗಬೇಕು? CET ಎಕ್ಸಾಮ್ ಬರೆದು ದೈಹಿಕ ಶಿಕ್ಷಕರಾಗ್ಬೋದಲ್ವಾ? ಸರಿ ಅಮ್ಮ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಮ್ಮ ನೀವು? ಸಾಫ್ಟ್ವೇರ್ ಇಂಜಿನಿಯರಾ? ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಾದ್ರೆ ಏನು ಓದಿರ್ಬೇಕು? SSLC ಪಾಸ್ ಆಗಿರ್ಬೋದ್ರಿ. SSLC ಪಾಸ್ ಆದ್ಮೇಲೆ ಡಿಪ್ಲೊಮಾ ಸೈನ್ಸ್ ಕಂಪ್ಯೂಟರ್ ಕೂಡ ಮಾಡಿ ಕೂಡ ಇಂಜಿನಿಯರ್ ಆಗ್ಬೋದು. ಮತ್ತು PUC ಉತ್ತೀರ್ಣ ಆಗಿರ್ಬೇಕು, PUC ಆಗಿ ಸೈನ್ಸ್ ಮಾಡಿರ್ಬೇಕು, CET ಎಕ್ಸಾಮ್ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು. ಮತ್ತು 4 ವರ್ಷಗಳ ಕಾಲ BE ಪದವಿಯನ್ನು ಪೂರ್ಣಗೊಳಿಸಿರಬೇಕು. BE ಪದವಿಯನ್ನು ಮತ್ತು ಕಂಪ್ಯೂಟರ್ ಬಗ್ಗೆ ತಿಳಿದುಕೊಂಡಿರಬೇಕು. ಭಾರತದಲ್ಲಿ ಅತಿ ಹೆಚ್ಚು ಲಾಭದಾಯಕ ಹುದ್ದೆ ಅಂದರೆ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ? ನೀವು ಸಾಫ್ಟ್ವೇರ್ ಇಂಜಿನಿಯರಾ? ಸರಿ ಅಮ್ಮ, ಸರಿ ಅಮ್ಮ, ಸರಿ ಅಮ್ಮ. ನೀವೇನಾಗಬೇಕಂತ ಇದ್ದೀರಮ್ಮ? ಮುಖ್ಯಮಂತ್ರಿ ಆಗ್ಬೇಕಾ? ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಏನು? ಜನರಿಂದ ಆಯ್ಕೆ ಆಗ್ತಾರಲ್ವಾ ಚುನಾವಣೆ ಮೂಲಕ? ಸರಿ ಅಮ್ಮ, ಸರಿ ಅಮ್ಮ, ಸರಿ. ಓಹ್
ನೀವೇನು ಆಯ್ಕೆ ಮಾಡ್ಕೊಂಡಿರಮ್ಮ? ರಾಷ್ಟ್ರಪತಿ ಆಗಬೇಕು. ರಾಷ್ಟ್ರಪತಿ ಆಗ್ಬೇಕಾದ್ರೆ ಅವ್ರು ಹೆಂಗೆ ಆಯ್ಕೆ ಆಗ್ತಾರೆ? ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ಓಹೋ, ಸಂಸತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ಓಟ್ ಹಾಕಿ ಆಯ್ಕೆ ಮಾಡ್ತಾರಲ್ವಾ? ಸರಿ ಅಮ್ಮ. ಸರ್ ಭಾಳ ಇಲ್ಲಿ ಇಟ್ಟಿಟ್ಟು ಮಾಡಿ. ಸರಿ, ಏನಪ್ಪ ಇದು? ನೀನು ಪಿಟ್ರ್ ಆಯ್ಕೆ ಮಾಡ್ಕೊಂಡಿಯಾ? ಪಿಟ್ರ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? SSLC ಉತ್ತೀರ್ಣ ಆಗಿ ಮತ್ತೆ ಫ್ಯಾಕ್ಟ್ರಿಗೆ ಕೆಲಸ ಮಾಡ್ಬೋದಲ್ವಾ? ಸರಿಯಪ್ಪ, ಸರಿ. ಓ, ನೀನು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಇದು ಮಾಡಿಯಾ? ಹಾಂ. ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿಯಪ್ಪ ನೀನು? ಪ್ರಧಾನಮಂತ್ರಿ ಹೆಂಗೆ ಆಯ್ಕೆ ಆಗ್ತಾರೆ? ಜನರಿಂದ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ಅಲ್ವಾ? ಸರಿಯಪ್ಪ, ಸರಿ. ಓ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರವ? IPS ಪೊಲೀಸ್ ಸರ್ವಿಸ್ ಅಲ್ವಾ? IPS ಓದ್ಬೇಕಾದ್ರೆ ಏನು ಮಾಡಬೇಕು? ಯಾವುದೇ UPSC ಪರೀಕ್ಷೆ, UPSC ಲಿಖಿತ ಪರೀಕ್ಷೆ, ಸಂದರ್ಶ ಇವೆಲ್ಲ ಹಂತಗಳನ್ನು ದಾಟಿದ್ರೆ ನಾವು ಏನಾಗೋದ್ರಿ? IPS ಆಗ್ಬೋದು. IPS ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ವಾ? SP ಅಂತ ಕರೀತಾರೆ ಅಲ್ವಾ? ಸರಿ ಅಮ್ಮ, ಸರಿ.